Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸಾರಿ, ಗುಂಡ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಬಟ್ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವನು ಆವಾಗಿಂದನೂ ಟ್ರೈ ಮಾಡ್ತಾ ಇದ್ದಾನೆ ಡಿಸ್ಟರ್ಬ್ ಮಾಡೋಕ್ಕೆ. ಬಟ್ ಏನು ಮಾಡಲಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ ಸುಮ್ಮನೆ ಆಗ್ತಾನೇನೋ ಅಂತ. ಬಟ್ ಅವ್ನು ಸುಮ್ಮನೆ ಆಗ್ತಾನೆ ಇಲ್ಲ, ಬಂದು ಡಿಸ್ಟರ್ಬ್ ಮಾಡ್ತಾನೆ ಇದ್ದಾನೆ. ಸೊ ಹಾಗಾಗಿ ಇನ್ನೇನು ಮಾಡೋದು, ವಿಡಿಯೋ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಾನು ಮಧ್ಯಾಹ್ನದಿಂದನೂ ಬ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನಪ್ಪ ಅಂದರೆ, ನಾನು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ, ಅದು ನೋಡಿದ್ರೆ ಪವರ್ ಕಟ್ ಆಯಿತು. ಸೊ ಹಾಗಾಗಿ ಮೊಬೈಲಲ್ಲಿ ಬೇರೆ ಚಾರ್ಜ್ ಇರಲಿಲ್ಲ. ಮಧ್ಯಾಹ್ನದಿಂದನೂ ನಾನು ವ್ಲಾಗ್ ಮಾಡೋಣ ಅಂದ್ಕೊಂಡು ಈಗ ಆಲ್ರೆಡಿ 6:30 7 o'clock ಆಗಿಬಿಟ್ಟಿದೆ. 7 o'clock ಆಗಿದೆ. ಸೊ ಇವಾಗ ನಾನು ಈವ್ನಿಂಗ್ 7 o'clock ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬೇರೆ ಇಷ್ಟೊತ್ತವರೆಗೂ ಗುಂಡ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದ, ನೋಡಿದ್ರಲ್ಲ. ಅವನೊಂದು 10 ನಿಮಿಷದಿಂದನೂ ನಾನು ಸುಧಾರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಅವ್ನು ಸುಮ್ಮನೆ ಆಗಲೇ ಇಲ್ಲ. ಇವಾಗ ಹೋದ ಅವನ ಕೆಳಗಡೆ. ಸೊ ಹಾಗಾಗಿ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಏನಪ್ಪ ಅಂದರೆ, ಈ ಬೆಡ್ಶೀಟು ನಾನು ಕೂತಿದ್ದೇನಲ್ಲ ಬ್ಯಾಕ್ಗ್ರೌಂಡ್, ಈ ಬೆಡ್ಶೀಟ್ ನೋಡ್ಬೋದು. ಬೆಡ್ ಕವರ್ನ ತರಿಸಿದ್ದೆ ನಾನು 380 rupees ಕೊಟ್ಟು. ಈ ಥರ ಏನಿದೆ, ಈ ಥರ ಕವರ್ ಬರುತ್ತೆ ಮತ್ತು ಈ ಥರ ಎಲ್ಲ ಡಿಸೈನ್ ಬರುತ್ತೆ. ಈ ಥರ ಪಿಲ್ಲೋನು 2 ಪಿಲ್ಲೋ 380 rupeesಗೆ ದೊಡ್ಡ ಪಿಲ್ಲೋ ಕವರು, ಮತ್ತು ಈ ಥರ 2 ಪಿಲ್ಲೋ ಕವರಲ್ಲ, ಪಿಲ್ಲೋ ಸಮೇತ, ಮತ್ತು ಬೆಡ್ ಕವರು. ಇಷ್ಟೂ ಟೋಟಲ್ 5 ಐಟಮು. ಒಂದು ಬೆಡ್ ಕವರ್, 2 ಬಿಗ್ ಪಿಲ್ಲೋ, ಹಾಗೆ ಈ ಥರ ಪಿಲ್ಲೋ ವಿತ್ ಪಿಲ್ಲೋ ಕವರು ಬಂದಿತ್ತ. ಸೊ ಗುಂಡ ಏನು ಮಾಡ್ದ ಅಂದರೆ, ಇದು ಕ್ರೀಮ್ ಕಲರ್ ಅಲ್ವಾ ಬೆಡ್ಶೀಟ್ ಬಂದ್ಬಿಟ್ಟು, ಈ ಗುಂಡ ಎಲ್ಲ ನೀರಲ್ಲೆಲ್ಲ ಆಟಾಡ್ಕೊಂಬರೋದು, ಈ ಬೆಡ್ ಮೇಲೆ ಬಂದು ಓಡಾಡೋದು, ಅದೆಲ್ಲ ಅವ್ನ ಕಾಲು ಗುರ್ತೆಲ್ಲ ಹಾಗೆ ಬಂದ್ಬಿಟ್ಟಿದೆ. ಸರಿ ಆಯಿತು, ಈ ಥರ ಬೆಡ್ ಕವರ್ ಹಾಕೋಣ ಅಂತ ಹೇಳಿಬಿಟ್ಟು ಈ ಥರ ಬೆಡ್ ಕವರ್ ಹಾಕಿದ್ದೀನಿ. ಸದ್ಯಕ್ಕೆ ವಿಡಿಯೋದಲ್ಲಿ ಅಟ್ಲೀಸ್ಟ್ ಈಗ ಮೊನ್ನೆ ಅಷ್ಟೇ ನಾನು ಹಾಕಿದ್ದು, ವಾಶ್ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ. ಸರಿ, ನಾಳೆ ಹಾಕಿದ್ರಾಯ್ತು, ನಾಳೆ ಚೇಂಜ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಇವತ್ತು ಹಾಗೆ ಇಟ್ಟಿದ್ದೀನಿ. ನಾಳೆ ವಾಷಿಂಗ್ ಹಾಕಬೇಕು. ನಾನು ಏನಂತ ಅನ್ಕೊತಾ ಇದ್ದೀನಿ ಅಂದರೆ, ಗುಂಡ ಬೆಡ್ ಮೇಲೆ ತುಂಬ ಏನು ಮಾಡ್ತಾನೆ ಅಂದರೆ, ಅವನು ನಮ್ಮ ಅಟೆನ್ಷನ್ನ ತಗೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ಬೆಡ್ ಮೇಲೆ ಬಂದುಬಿಡ್ತಾನೆ. ನಾವೇನಾದರೂ ಅವನ ಜೊತೆ ಮಾತಾಡಿಲ್ಲ ಅಂತ ಅಂದರೆ ಸಾಕು, ಬೆಡ್ ಮೇಲೆ ಬಂದುಬಿಡ್ತಾನೆ. ಸೊ ಹಾಗಾಗಿ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ನೆಟ್ಟೆಡ್ದು ಲೈಕ್ ಯಾವ ಥರ ಅಂದರೆ, ಹಟ್ಟು ಥರ ಒಂಥರ ಬರುತ್ತೆ, ಲೈಕ್ ಸೊಳ್ಳೆ ಪರ್ದ ಥರ. ಸೊ ಅದನ್ನು ತರ್ಸೋಣ ಅಂತ ಅನ್ಕೊತಾ ಇದ್ದೀನಿ. ಲಾಸ್ಟ್ ಟೈಮೇ ತರ್ಸೋಣ ಅಂತ ನಾನು ಅಂದ್ಕೊಂಡೆ. ಬಟ್ ಮನೋಜ್ ಅವ್ರು ಏನು ಮಾಡಿದ್ರು ಅಂದರೆ, ಇಲ್ಲ ಪರವಾಗಿಲ್ಲ, ಅವ್ನು ಏನು ಮಾಡಲ್ಲ, ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳಿಬಿಟ್ಟು ತರ್ಸೋಕ್ಕೆ ಬೇಡ ಅಂತ ಹೇಳಿದ್ರು. ನಾನು ಓಕೆ ಆಯಿತು, ಬೇಜಾರು ಮಾಡ್ಕೊತೇನೇನೋ ಆ ಥರ ಬೆಡ್ ಮೇಲೆ ಬರ್ದೇ ಇರೋ ಥರ ಮಾಡಿಬಿಟ್ರೆ ಅಂತ ನಾನು ಹೋಗ್ಲಿ ಬಿಡು ಅಂತ ಅಂದ್ಕೊಂಡೆ. ಬಟ್ ಇವಾಗ ಏನು ಮಾಡ್ತಾ ಇದ್ದಾನೆ ಅಂದರೆ, ಅದರಲ್ಲೂ ಈ ಥರ ಕ್ರೀಮ್ ಕಲರ್ ಬೆಡ್ಶೀಟ್ನ ತಂದು ಹಾಕಿರೋದಕ್ಕೂ ಅದಕ್ಕೂ ಅವನು ನೀರಲ್ಲಿ ಆಟಾಡ್ಕೊಂಬರೋದು, ಡೈರೆಕ್ಟ್ ಬಂದು ಬೆಡ್ ಮೇಲೆ ಕೂರೋದು, ಬೆಡ್ ಮೇಲೆಲ್ಲ ಓಡಾಡ್ತಾನೆ. ಅವನ ಪಾದದ ಅಚ್ಚು ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಆ ಒಂದು ಮೆಟೀರಿಯಲ್ನ ತರಿಸ್ಬೇಕು ಅಂತ ಹೇಳಿಬಿಟ್ಟು. ನೋಡೋಣ, ಆದಷ್ಟು ಬೇಗ ಬುಕ್ ಮಾಡಬೇಕು ನಾನು. ಮತ್ತು ಈ 2 ಪಿಲ್ಲೋ ಏನಿದೆ, ಈ ಥರ 2 ಪಿಲ್ಲೋ ಬಂದಿದೆ. ಈ 2 ಪಿಲ್ಲೋ ಏನು ಬಂದಿದೆ, ಈ 2 ಪಿಲ್ಲೋನಂತೂ ಅವನು ಎತ್ಕೊಂಡು ಆಟ ಆಡೋದಕ್ಕೆ ಯೂಸ್ ಮಾಡ್ಕೊತಾನೆ. ಆಟ ಆಡಿದ್ರೆ ಓಕೆ, ಎಲ್ಲನೂ ಕಿತ್ತಾಕ್ಬಿಡ್ತಾನೆ. ಸೊ ಹಾಗಾಗಿ ಇದನ್ನು ಎತ್ತಿಟ್ಟಿದೆ. ಇವಾಗ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಇದನ್ನು ತೊಗೊಂಡೆ. ಮೇ ಬಿ ಅದನ್ನು ನೆಟ್ಟೆಡ್ ಏನು ತೊಗೊಂಬಂದು ಹಾಕ್ತೀವಿ, ಸೊಳ್ಳೆ ಬರದೇ ಇರೋ ಥರದ್ದು ಒಂದು ನೆಟ್ಟೆಡ್ ಏನು ಬರುತ್ತೆ, ಅದನ್ನು ತಂದು ಹಾಕಿದ್ರೆ ಮೇ ಬಿ ಅವಾಗ ಅವನು ಈ ಪಿಲ್ಲೋ ಕವರ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ನಮಗೆ ಡೌಟು ಏನಪ್ಪ ಅಂತ ಅಂದರೆ, ಮನೋಜ್ ಅವರು ಅದನ್ನೇ ಹೇಳ್ತಾಯಿದ್ರು, ನನಗೂ ಅದೇ ಥರ ಅನ್ನಿಸ್ತು. ಆ ನೆಟ್ಟೆಡ್ ಈ ಒಂದು ಕ್ಲಾತ್ಗಳನ್ನೇ ಅವ್ನು ಬಿಡಲ್ಲ, ಹರಿದು ಬಿಡ್ತಾನೆ.
ಬಟ್ ನೆಟ್ಟೆಡ್ ತೊಗೊಂಬಂದು ಹಾಕಿದ್ರೆ ಅದು ಒಂದೇ ಸಲ ಅವ್ನ ಕೈಯಿಂದ ಹಿಂಗೆ ಅಂದರೆ ಪರ್ಚಿದ್ರೇ ಹರಿದೋಗ್ಬಿಡುತ್ತಲ್ವ, ಮೇ ಬಿ ಅದು ತಂದರೆ ವೇಸ್ಟ್ ಆಗಿಬಿಡುತ್ತಾ ಅಂತ ನೋಡೋಣ. ಒಂದ್ಸಲ ತರ್ಸಿ ಹಾಕೋಣ. ಏನಾದರೂ ವರ್ಕ್ ಆಗಿಲ್ಲ ಅಂದರೆ ಇನ್ನೇನು ಮಾಡೋದಕ್ಕಾಗಲ್ಲ. ಈ ಥರ ಬೆಡ್ ಕವರ್ನ ತರಿಸ್ಲೇಬಾರ್ದು. ಲೈಟ್ ಕಲರ್ ಅಂತದನ್ನ ಡಾರ್ಕ್ ಕಲರ್ನೇ ಯೂಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದೆ. ಅಯ್ಯೋ, ನಾನು ಹೇಳೋದೇ ಮರ್ತೋಗ್ಬಿಟ್ಟೆ. ಏನಪ್ಪ ಅಂತ ಅಂದರೆ ಮೀಶೋಯಿಂದ ನಾನು ಕೆಲವೊಂದು ರೂಮ್ ಡೆಕೋರ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಐಟಮ್ಸ್ನ ತೊಗೊಂಬಂದಿದ್ದೆ. ನನಗೆ ಈ ಬೆಡ್ ಕವರು ಮತ್ತು ಇನ್ನೊಂದು ಫ್ಲವರು, ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಮತ್ತು ಇಲ್ಲೊಂದು 3 ಐಟಮ್ಸ್ ಇದೆ. ಈ 3 ಐಟಮ್ಸ್ ನಂಗೆ ಬಂದಿದ್ದು. ಒಂದು 10 ಹತ್ತಿರ ಐಟಮ್ಸ್ನ ನಾನು ಪರ್ಚೇಸ್ ಅಂದರೆ ಆರ್ಡರ್ ಮಾಡಿದ್ದೆ. ಸೊ ಅದರಲ್ಲಿ ಏನಾಯಿತು ಅಂದರೆ ನನಗೆ ಒಂದು ಫ್ಲವರು, ಹಾಗೆ ಈ ಬೆಡ್ ಕವರು ಮತ್ತು ಇಲ್ಲಿರುವಂಥ 3 ಐಟಮ್ಮು, ಈ ಥರ ಒಂದು 3-4 ಐಟಮ್ ಬಂತು. ಬಟ್ ಇನ್ನು ಕೆಲವೊಂದು ಏನಿದೆ ಅದು ಎಲ್ಲ ಬ್ಯಾಂಗ್ಳೂರಿಗೆ ಡಿಸ್ಪ್ಯಾಚ್ ಆಗಿತ್ತು. ಅಂದರೆ ಬ್ಯಾಂಗ್ಳೂರ್ವರೆಗೂ ಬಂದಿತ್ತು. ಬ್ಯಾಂಗ್ಳೂರ್ ಹಬ್ ಏನಿರುತ್ತೆ ಅಲ್ಲಿಗೆ ರೀಚ್ ಆಗಿತ್ತು. ಬಟ್ ನನ್ನವರೆಗೂ ಬರೋಷ್ಟರೊಳಗಡೆ ಏನು ಸಡನ್ನಾಗಿ ಏನಾಯಿತೋ ಗೊತ್ತಿಲ್ಲ, ಒಂದು 3-4 ಐಟಮ್ ಎಲ್ಲ ಇದೇ ಥರ ಕ್ಯಾನ್ಸಲ್ ಆಗೋಯಿತು. ಮತ್ತು ನನಗಂತೂ ಸಖತ್ ಬೇಜಾರಾಯಿತು. ನಾನು ಏನೋ ಅಂದ್ಕೊಂಡು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ತರಿಸ್ಕೊಂಡಿದ್ದೆ. ಬಟ್ ನಾನು ಏನಕ್ಕೆ ಈ ಥರ ರೂಮ್ ಡೆಕೋರ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಅಂದರೆ ಬೇರೆ ಯಾವುದೇ ಲಾಗಲ್ಲಿ ಹೇಳ್ತೀನಿ ಏನು ಎತ್ತ ಅಂತ. ಬಟ್ ನೋಡಿದ್ರೆ ಇವಾಗ ಈ ಥರ ಆಗೋಯಿತು. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ, ಇರೋದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ, ಏನೇನು ತರಿಸಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಯಾವ್ಯಾವ ಐಟಮ್ನ ಎಲ್ಲೆಲ್ಲಿ ಇಟ್ಟಿದ್ದೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡಿದ್ರಲ್ಲ, ಬೆಡ್ ಕವರ್ ನಾನು ತೋರಿಸಿದ್ದೀನಿ ಆಲ್ರೆಡಿ. ಬೆಡ್ ಕವರ್ನ ನಾನು ಹಾಕಿದ್ದೀನಿ. ಮತ್ತು ಈ ಒಂದು ಐಟಮ್ ಏನಪ್ಪ ಅಂತ ಅಂದರೆ, ಇದು ವೈಟ್ ಸ್ಕ್ರೀನ್ ಬರುತ್ತಲ್ಲ, ಸೊ ವೈಟ್ ಸ್ಕ್ರೀನ್ ಇದು ಈ ಥರ ಇದೆ, ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಷ್ಟು ಅಂತ ಹೇಳಿಬಿಟ್ಟು, ನನಗೆ ವರ್ತ್ ಅಂತ ಅನ್ನಿಸ್ತು. ಮತ್ತು ಇದು ಬೇಕು ಅಂತ ನಾನೇ ತರಿಸ್ದೆ, ಯಾಕೆಂದರೆ ನನಗೇನೋ ಸ್ವಲ್ಪ ಇದರಿಂದ ಕೆಲಸ ಇತ್ತು. ಅದನ್ನು ನೆಕ್ಸ್ಟು ಲಾಗಲ್ಲಿ ನಾನು ಹೇಳ್ತೀನಿ ಏನು ಕೆಲಸ ಇತ್ತು ಈ ಒಂದು ಸ್ಕ್ರೀನ್ ಅಥವಾ ಕರ್ಟನಿಂದ ಅಂತ ಹೇಳ್ತೀನಿ ಇನ್ ಫ್ಯೂಚರ್ ಬ್ಲಾಗಲ್ಲಿ. 7 ಫೀಟ್ ಇದೆ ಇದು. ಈ ಒಂದು ಸ್ಕ್ರೀನ್ ಅಥವಾ ಕರ್ಟನ್ ಏನಿದೆ ಇದು 7 ಫೀಟ್ ಬರುತ್ತೆ. ನನಗೆ ಕ್ವಾಲಿಟಿ ಮತ್ತು ಹೈಟು ಪ್ರತಿಯೊಂದೂ ಇಷ್ಟ ಆಯಿತು. ಸೇಮ್ ಒಂದು ಇದರಲ್ಲಿ ಪ್ಯಾಕ್ ಆಫ್ 2 ಇರುತ್ತೆ. ಸೇಮ್ ಅದೇ ಥರನೇ ಇದು ಇರೋದು. ಬಟ್ ಇದೂ 7 ಫೀಟೇ. ಕ್ವಾಲಿಟಿನೂ ಎಲ್ಲ ಸೇಮ್ ಅದೇ ಥರ ಕ್ವಾಲಿಟಿ. ಇವಾಗ ನಾನೇನು ತೋರಿಸ್ದೆ ಅದೇ ಥರ ಇದೆ, ನೋಡ್ಬೋದು. ಚೆನ್ನಾಗಿದೆ ಅಲ್ವಾ? ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ಸರಿ ಯೂಸ್ ಮಾಡೋಣ ಅಂತ ಹೇಳಿ ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನಾನು ಎಲ್ಲ ಪ್ಯಾಕೇಜ್ನೂ ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೀನಿ. ಯಾಕಪ್ಪ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದರೆ ರಿಟರ್ನ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಾನು ಮೊದಲೇ ಓಪನ್ ಮಾಡಿ ನೋಡಿದ್ದೀನಿ. ಮತ್ತು ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ಐಟಮ್ ಏನು ಅಂತ ಅಂದರೆ, ಈ ಒಂದು ಐಟಮ್ನ ನಾನು ಓಕೆ ನೋಡೋಣ, ತರ್ಸೋಣ, ಯಾವ ಥರ ಇರುತ್ತೆ ಅಂತೆಲ್ಲ ಅಂದ್ಕೊತಾ ಇದ್ದೆ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಇದು ನಿಯರ್ 500 ಮೇಲೆ ಅಂತ ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಎಲ್ಲ ಪ್ರತಿಯೊಂದು ನಾನೇನು ಪರ್ಚೇಸ್ ಮಾಡಿದ್ದೀನಿ ಅದು ಪ್ರತಿಯೊಂದು ಐಟಮ್ದು ನಾನು ಪ್ರೈಸ್ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸೈಡಲ್ಲಿ. ಇದು ಏನಪ್ಪ ಅಂದರೆ ವಾಲ್ಗೆ ಸ್ಟಿಕ್ ಮಾಡೋ ಥರ, ಅಂದರೆ ಸ್ಟಿಕ್ಕಲ್ಲ, ಹ್ಯಾಂಗ್ ಮಾಡೋ ಥರ. ಇಲ್ಲಿ ಹ್ಯಾಂಗರ್ದು ಹೋಲ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಇಂಥ ಚಿಕ್ಕ ಚಿಕ್ಕ ಐಟಮ್ಗಳಿಗೆಲ್ಲನೂ ನಾವು ಮೊಳೆ ಹೊಡಿಯೋದಕ್ಕಾಗೋದಿಲ್ಲ, ಗೋಡೆಗೆಲ್ಲ ಹಾನಿ ಹೊಡಿಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ, ಆನ್ಲೈನಲ್ಲೇ ಮೊಳೆ ಟೈಪ್ ಬರುತ್ತೆ ಸ್ಟಿಕ್ ಮಾಡೋ ಅಂಥದ್ದು, ಅದನ್ನು ತರಿಸಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದು ಸೆಟ್ ಆಫ್ 3 ಬರುತ್ತೆ, ಸೈಜೂ ಡಿಫ್ರೆಂಟ್ ಬರುತ್ತೆ. ತೋರಿಸ್ತೀನಿ.
ಇದು ಇವಾಗ ನಾನು ಏನು ತೋರಿಸ್ದೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ನೋಡ್ಬೋದು ಸೈಜು. ಇದಕ್ಕೂ ಸೇಮ್ ಹಿಂದೆ ಹ್ಯಾಂಗರ್ ಪಾಯಿಂಟ್ ಇದೆ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಯಾವುದೇ ಥರದ್ದು ಡ್ಯಾಮೇಜ್ ಆಗದೆ ಇರೋ ಥರ ಪ್ಯಾಕಿಂಗ್ ಎಲ್ಲ ನೀಟಾಗಿ ಮಾಡಿ ಕಳಿಸಿದ್ದಾರೆ. ನನಗೆ ಇಷ್ಟ ಆಯಿತು. ಇನ್ ಕೇಸ್ ಯಾರಿಗಾದರೂ ನಾನೇನು ಪರ್ಚೇಸ್ ಮಾಡಿದ್ದೀನಿ ಅದು ಯಾವುದಾದ್ರೂ ನಿಮಗೆ ಐಟಮ್ ಬೇಕು ಅಂತ ಅಂದರೆ, ಇಷ್ಟ ಆಯಿತು ಅಂತ ಅಂದರೆ ನನಗೆ ತಿಳಿಸಿ. ಕಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನೋಡಿ, ಇದಾದಮೇಲೆ ನೆಕ್ಸ್ಟು ಇದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟು ಇದಕ್ಕಿಂತ ಚೂರು ಚಿಕ್ಕ ಸೈಜ್ ಬರುತ್ತೆ. 3 ಸೈಜ್ ಬರುತ್ತೆ ಪ್ಯಾಕ್ ಆಫ್ 3. ಚೆನ್ನಾಗಿದೆ ಅಲ್ವಾ? ಏನಂತ ಹೆವಿ ಇಲ್ಲ, ತಕ್ಕ ಮಟ್ಟಿಗೆ ವೆಯ್ಟ್ ಇದೆ. ಅಂದರೆ ಹೆವಿ ಪ್ರಾಡಕ್ಟು, ಗೋಡೆ ಮೇಲೆ ಸ್ಟಿಕ್ಕರ್ ಹಾಕಿ ಸ್ಟಿಕ್ ಮಾಡಿದ್ರೆ ನಿಲ್ಲಲ್ಲ ಅನ್ನೋ ಥರ ಏನಿಲ್ಲ, ನಿಲ್ಲುತ್ತೆ. ಈ ಒಂದು ಪ್ರಾಡಕ್ಟು ನಾನು ಬುಕ್ ಮಾಡಿದ್ದೆ, ನನಗಿಷ್ಟ ಆಯಿತು ಈ ಪ್ರಾಡಕ್ಟು. ಸೊ ಹಾಗಾಗಿ ನಾನು ಇದನ್ನೇನು ರಿಟರ್ನ್ ಮಾಡೋದಕ್ಕೆ ಹೋಗಲಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ವಾ ಅಂತ ಹೇಳಿಬಿಟ್ಟು ನಾನು ಎಲ್ಲೆಲ್ಲಿ ಪ್ಲೇಸ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಈ ಪ್ರಾಡಕ್ಟ್ ಏನಪ್ಪ ಅಂತ ಅಂದರೆ, ನೀವೆಲ್ಲ ಆಲ್ಮೋಸ್ಟ್ ನೋಡಿರ್ತೀರ ಅಂತ ಅಂದ್ಕೊತೀನಿ. ಮೀಶೋ ಯಾರು ಯೂಸ್ ಮಾಡ್ತಾ ಇರ್ತೀರ ಆ್ಯಪು, ಅವರು ಈ ಒಂದು ಪ್ರಾಡಕ್ಟ್ ನೋಡಿರ್ತೀರ ಅಂತ ಅಂದ್ಕೊತೀನಿ. ಇದು ಫ್ಲವರ್ ಗಂಡ ಅದು ಒಂಚೂರು ಸೌಂಡ್ ಬಂದರೂ ಸಾಕು, ಅವನು ಕಿರ್ಚಾಡ್ತಾ ಇರ್ತಾನೆ, ಅವನು ಆಚೆ ಇದ್ದಾನೆ. ಇದು ಏನಪ್ಪ ಅಂದರೆ ಫ್ಲವರ್ ಪಾಟ್ ಹ್ಯಾಂಗರ್ ಟೈಪ್. ಇದು ಏನಪ್ಪ ಅಂತ ಅಂದರೆ ಫ್ಲವರ್ ಪಾಟ್ ಹ್ಯಾಂಗರ್ ಟೈಪ್. ಇದು ನಾನು ಈ ಥರ ತರಿಸ್ಬೇಕು ಅಂತ ಹೇಳಿಬಿಟ್ಟೆ ಮೊದಲೇ ನಾನು ಪ್ಲಾಸ್ಟಿಕ್ದು ಏನು ಹೇಳ್ತಾರೆ, ಪ್ಲಾಸ್ಟಿಕ್ದು ಫ್ಲವರ್ ಪಾಟ್ ಟೈಪ್ ಏನು ಬರುತ್ತೆ ಅದನ್ನು ನಾನು ತರಿಸಿದ್ದೆ. ಸೊ ಹಾಗಾಗಿ ಅದನ್ನ ಈಗ ಸದ್ಯಕ್ಕೆ ಅದನ್ನ ಹಾಕಿಡ್ತೀನಿ. ಇನ್ ಫ್ಯೂಚರ್ ಬೇರೆ ಥರ ಪ್ಲಾಸ್ಟಿಕ್ದು ಬೇರೆ ಥರ ಫ್ಲವರ್ಸ್ ಪ್ಲಾಟ್ನ ತರ್ಸೋಣ ಅಂತ ನಾನು ಅನ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಇದು ಪ್ಯಾಕ್ ಆಫ್ ಸೆಟ್ ಆಫ್ 2 ಬರುತ್ತೆ. ಇದು ಏನು ಹೆವಿ ಇಲ್ಲ, ನನಗಿಷ್ಟ ಆಯಿತು. ಯಾವ ಥರ ಕಾಣುತ್ತೆ, ಫ್ಲವರ್ ಪಾಟ್ನ ಇಟ್ಟರೆ ಯಾವ ಥರ ಕಾಣುತ್ತೆ ಅನ್ನೋದು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೂ ಒಂದು ಪ್ರಾಡಕ್ಟ್ ಇದೆ ಅಂತ ಹೇಳಿದ್ನಲ್ಲ, ಅದು ಆ ಕಡೆ ಇಟ್ಟಿದ್ದೀನಿ, ನಾನು ತೊಗೊಳೋದು ಮರ್ತೋದೆ, ಅದನ್ನು ನಿಮಗೆ ತೋರಿಸ್ತೀನಿ. ಎಷ್ಟು ತೊಗೊಂಡು ಬಂದೆ ಏನಪ್ಪ ಅಂತ ಅಂದರೆ, ಇದನ್ನ ಒಂದು ಕವರ್ಗೆ ಹಾಕಿಟ್ಟಿದ್ದೆ. ಇದೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ನಾನು ರಿಟರ್ನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಈ ಒಂದು ಫ್ಲವರ್ನ ನಾನು ವಾಲಿಗೆ ಸ್ಟಿಕ್ ಮಾಡೋದು ಒಂದು ಏನು ವಾಸ್ ಟೈಪ್ ಬರುತ್ತೆ. ಈ ಒಂದು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದ್ದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಬೇರೆ ಬೇರೆ ಥರ ಸ್ಟಿಕ್ ಇದೆ. ನಾವು 2-3ಕ್ಕೆ ಯೂಸ್ ಮಾಡ್ಬೋದು, ಆ ಥರ ಇದೆ. ಕ್ವಾಲಿಟಿನೂ ಅಷ್ಟೇ, ಕ್ವಾಂಟಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಫ್ಲವರ್ನ ಹಾಕಿಡೋದಕ್ಕೆ ವಾಲ್ಗೆ ಸ್ಟಿಕ್ ಮಾಡೋ ಥರದ್ದು ವಾಸ್ ಬರುತ್ತೆ, ಆ ಥರದನ್ನ ನಾನು ಆರ್ಡರ್ ಮಾಡಿದ್ದೆ. ಏನಾಯಿತು ಅಂದರೆ, ನಾನು ಆವಾಗೇ ಹೇಳಿದಾಗೆ ಏನೋ ಸಡನ್ನಾಗಿ ಆರ್ಡರ್ ಕ್ಯಾನ್ಸಲ್ ಆಗೋಯಿತು. ಸರಿ, ಇವಾಗ ಬಂದಿರೋದ್ರಲ್ಲೇ ಡೆಕೋರ್ ಮಾಡೋಣ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಕಾಣುತ್ತೆ, ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಮತ್ತು ನಾನು ಹೇಳಿದ್ನಲ್ವ ವಾಲ್ಗೆ ಸ್ಟಿಕ್ ಮಾಡೋದಕ್ಕೆ ಸ್ಟಿಕ್ಕರ್ನ ತರಿಸಿದ್ದೀನಿ ಅಂತ, ಇದನ್ನೇ ನಾನು ಹೇಳಿದ್ದು. ಈ ಥರ ಬರುತ್ತೆ. ವಾಲಿಗೆ ಸ್ಟಿಕ್ ಮಾಡಿಬಿಟ್ಟು ಅದಾದಮೇಲೆ ಈ ನಟ್ಟೇನಿದೆ ಇದನ್ನು ರಿಮೂವ್ ಮಾಡಿ ಹಾಕ್ಬೋದು. ಮತ್ತು ನಾನು ಅವಾಗಲೇ ಹೇಳಿದೆ ಅಲ್ವಾ, ಫ್ಲವರ್ ಹಾಕಿ ತೋರಿಸ್ತೀನಿ ಇದಕ್ಕೆ ಅಂತ ಹೇಳಿಬಿಟ್ಟು. ಅಂದರೆ ಪ್ಲಾಸ್ಟಿಕ್ದು ಫ್ಲವರ್ ಪಾಟು ನೋಡಿ ಈ ಥರ ಕಾಣುತ್ತೆ. ನನಗಿಷ್ಟ ಆಯಿತು. ಸೊ ಈ ಥರ ರೂಮ್ ಡೆಕೋರ್ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ನಮಗೆ ಸಿಗ್ತಾ ಇದೆಯಲ್ಲ, ಸೊ ಹಾಗಾಗಿ ತರಿಸಿ ಡೆಕೋರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲ ತರಿಸ್ಕೊಂಡೆ.
ಇವಾಗ ಪ್ಲೇಸ್ ಮಾಡೋಣ. ಮತ್ತು ಏನಪ್ಪ ಅಂದರೆ ಈ ಸ್ಕ್ರೀನ್ನ ತರಿಸಿದ್ದೀನಲ್ವ, ನಾನು ಇದನ್ನು ಇವಾಗ ಸದ್ಯಕ್ಕೆ ಯೂಸ್ ಮಾಡಲ್ಲ, ಎಲ್ಲೂ ಪ್ಲೇಸ್ ಮಾಡೋದಿಲ್ಲ. ಯಾಕೆ ಏನು ಅಂತ ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ನೆಕ್ಸ್ಟು ಬ್ಲಾಗಲ್ಲಿ ಏನಕ್ಕೆ ಈ ಸ್ಕ್ರೀನ್ನ ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ ಸ್ಕ್ರೀನ್ ಬಿಟ್ಟು ಬೇರೆ ಏನೆಲ್ಲ ಇದೆ ಅದನ್ನು ಇವಾಗ ಪ್ಲೇಸ್ ಮಾಡೋಣ. ಗುಂಡು ಮರಿ, ನನಗೆ ಹೆಲ್ಪ್ ಮಾಡ್ತೀಯ ನೀನು? ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಎಸ್, ನಾನು ಇವಾಗ ಎಲ್ಲನೂ ಆ ಪ್ಲೇಸ್ಗೆ ನಾನು ಏನು ಅಂದ್ಕೊಂಡಿದ್ದೆ ಆ ಪ್ಲೇಸ್ಗೆ ಸ್ಟಿಕ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬೆಡ್ ಪಿಲ್ಲೋ ಕವರು, ಪಿಲ್ಲೋ ಎಲ್ಲ ತರಿಸಿದ್ದೆ. ಅದು ಮೇಲುಗಡೆ ಈ ಥರ ಒಂದು ಇವಾಗ ನಾನು ಏನು ತೋರಿಸ್ದೆ ಈ ಫ್ಲವರ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಅಕ್ಕಪಕ್ಕದಲ್ಲಿ ಒಂದು ವಾಲ್ ಸ್ಟಿಕ್ಕರ್ ಥರದ್ದು, ಅಂದರೆ ವಾಲ್ ಸ್ಟಿಕ್ ಮಾಡೋ ಅಂಥದ್ದು, ಅದು ವಾಸ್ ಟೈಪು. ಅದು ಬಂದುಬಿಟ್ಟು ಸ್ಟಿಕ್ ಮಾಡಿ ಅಕ್ಕಪಕ್ಕದಲ್ಲಿ ಸ್ಟಿಕ್ ಮಾಡಿ ಈ ಒಂದು ಫ್ಲವರ್ನ ಹಾಕಿಡಬೇಕು ಅಂತ ನಾನು ಅಂದ್ಕೊಂಡಿದ್ದು. ಈ ಸ್ಕ್ರೀನ್ ಮತ್ತು ಈ ಫ್ಲವರು ನನಗೀಗ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಇಟ್ಟಿಡ್ತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟು ಇಲ್ಲಿ ನಾನು ಈ ಒಂದು ಪ್ಲಾಸ್ಟಿಕ್ದು ಹ್ಯಾಂಗಿಂಗ್ ಫ್ಲವರ್ ಇಲ್ಲ ಹ್ಯಾಂಗ್ ಮಾಡಿದ್ದೀನಿ ನೋಡಿ. ಈ ಥರ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ವಾಲಲ್ಲಿ ಆಲ್ರೆಡಿ ನಾನು ರಮ್ಯಾ ಇದನ್ನು ನನಗೆ ಗಿಫ್ಟ್ ಅಂತ ಕೊಟ್ಟಿದ್ಲು ಬರ್ಡೇಗೆ. ಸೊ ಈ ಒಂದು ಏನು ಹೇಳ್ತಾರೆ ಫೋಟೋ ಫ್ರೇಮ್ನೆಲ್ಲ ಹಾಕಿ ಇಟ್ಟಿದ್ದೀನಿ. ಒಂದು ಫೋಟೋ ಫ್ರೇಮು ನಾನು ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟು ವಾಲ್ ಸ್ಟಿಕ್ಕರು ಅದು ಕಿತ್ತೋಗ್ಬಿಡ್ತು. ಸೊ ಹಾಗಾಗಿ ಅದನ್ನು ಇನ್ನೊಂದು ವಾಲ್ ಸ್ಟಿಕ್ಕರ್, ಇದು ಬೇರೆ ಥರ ವಾಲ್ ಸ್ಟಿಕ್ಕರು, ಸೊ ಅದನ್ನು ತರಿಸ್ಬಿಟ್ಟು ಸ್ಟಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಹಾಗೆ ಇಟ್ಟಿದ್ದೀನಿ. ಎಸ್, ನೋಡಿದ್ರಲ್ಲ, ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋ ಅಂಥದ್ದನ್ನ ಮರಿಬೇಡಿ ಅಂತ ಹೇಳ್ತಾ ಇದೇ ಥರ ವೀಡಿಯೋಸ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.